ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಲ್ಲಿಗೇರಿಸ್ತೇನೆ ಅಂದ ನ್ಯಾಯಾಧೀಶ ಯಾರು? ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆ ಜನ ಇವತ್ತು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟನ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸ್ನೇಹಿತರೆ, ಕುಡ್ಲಾ ರಾಂಪೇಜ್ ಮತ್ತು ಗಿರೀಶ್ ಮಠನ್ ಅವರ ನಡುವೆ ನಡೆದಂತಹ ಒಂದು ಸಂದರ್ಶನದಲ್ಲಿ ಕೆಲವೊಂದು ಸ್ಫೋಟಕ ಮಾಹಿತಿಗಳು ಅಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಆ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಅದರಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದಂತಹ ಕೆಲವೊಂದು ಕ್ಲಿಪ್ಗಳನ್ನ ಆರಿಸಿ ನಮ್ಮ ವೀಕ್ಷಕರಿಗೋಸ್ಕರ ಇಲ್ಲಿ ರೆಡಿ ಮಾಡಿಟ್ಟಿದ್ದೇನೆ. ಸೊ ಸ್ನೇಹಿತರೆ, ಮೊನ್ನೆ ಹೈಕೋರ್ಟ್ ನಲ್ಲಿ ನಡೆದಂತಹ ಕಲಾಪದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಕುರಿತಾದಂತಹ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ವಾದ ಪ್ರತಿವಾದಗಳು ನಡೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಏನ್ ನಡೀತು ಅನ್ನೋ ಒಂದು ವಿಚಾರದಲ್ಲಿ ಗಿರೀಶ್ ಮಠನ್ ಅವರು ಬಹಳಷ್ಟು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತಾರೆ. ಆ ಒಂದು ವಿವರಣೆ ಕಡೆ ಹೋಗೋಣ. ಒಂದು 7-8 ಹಿಯರಿಂಗಿಗೆ ನಾನು ಹೋಗಿದ್ದೀನಿ ಮಾನ್ಯ ಹೈಕೋರ್ಟಿಗೆ. ವಾಸ್ತವವಾಗಿ ಇದು ಅವರ ದಾಯಾದಿಗಳಿಗೆ ಸಂಬಂಧಪಟ್ಟಂತ ಪ್ರಕರಣ. ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಇರುವಂತ ಒಂದು ವೆರಿ ಸಣ್ಣ ವಿಷಯ ಇದು. ಅವರ ಸರ್ವೆ ನಂಬರ್ 554 ಬೆಳ್ತಂಗಡಿ, ಆ ತಿಮರೋಡಿ ಗ್ರಾಮದಲ್ಲಿ ಅವರ ದಾಯಾದಿಗಳು ನಮ್ಮ ತೋಟಕ್ಕೆ ಬರೋದಕ್ಕೆ ನೀವು ದಾರಿ ಕೊಡಬೇಕು ಅಂತ. ಮಹೇಶ್ ಶೆಟ್ರು ಅಲ್ಲಿ ಏನಂತ ಹೇಳಿದ್ರೆ ಗಿಡಗಳನ್ನ ನೆಟ್ಟಿರ್ತಾರೆ. ಮಹೇಶ್ ಶೆಟ್ರು ಬೇಕು ಅಂತಲೇ ಅಲ್ಲ, ಅವರೊಬ್ಬ ರೈತರು. ಮತ್ತೆ ಪಟ್ಟದ ಜಾಗ ಕೇಳ್ಪಟ್ಟೆ ಸರ್ ಅವ್ರದ್ದು. ಯಾವುದು ಪಟ್ಟದ ಜಾಗ ಅಂತೇಳಿ ಆ 3 ಸೈಡ್ ಇರುವಂತದ್ದು ಪಟ್ಟದ ಜಾಗ, ನಡುವಲ್ಲಿ ಮಾತ್ರ ಇರುವಂತದ್ದು ಗವರ್ನಮೆಂಟ್ ಪ್ರಾಪರ್ಟಿ. ಹೌದು ಹೌದು ಹೌದು, ದಟ್ ಇಸ್ ಪಟ್ಟಾ ಲ್ಯಾಂಡ್. ಅದು ಪಟ್ಟಾ ಲ್ಯಾಂಡ್. ಅಲ್ಲಿ ತಹಶೀಲ್ದಾರ್ಗೆ ಅವರು ಕಂಪ್ಲೇಂಟ್ ಕೊಡ್ತಾರೆ. ತಹಶೀಲ್ದಾರ್ PDO ಅವರು ಬರ್ತಾರೆ. ಯಾವಾಗ ಇದು ದಾಯಾದಿಗಳ ಜಗಳ ಇದೆ ಅಂತ ಗೊತ್ತಾದ ತಕ್ಷಣ ಈ ಧರ್ಮೋದ್ಯಮಿಗಳು ಎಂಟ್ರಿ ಆಗ್ತಾರೆ. ಅಂದ್ರೆ ಗ್ರಾಮಾಭಿವೃದ್ಧಿ ಮಾಡೋರು, ಗ್ರಾಮಾಭಿವೃದ್ಧಿಯ ದೂರದೃಷ್ಟಿಯ ಕನಸನ್ನು ಹೊತ್ಕೊಂಡು ಇಡೀ ರಾಜ್ಯದ ಪ್ರತಿಯೊಂದು ಗ್ರಾಮವನ್ನ ಅಭಿವೃದ್ಧಿ ಮಾಡ್ತಾ ಇದಾರಲ್ಲ, ಆ ಗ್ರಾಮಾಭಿವೃದ್ಧಿ ಧರ್ಮೋದ್ಯಮಿಗಳು ಎಂಟ್ರಿ ಹೊಡಿತಾರೆ. ಮಹೇಶ್ ಶೆಟ್ಟರಿಗೆ ಏನಂತ ಹೇಳಿದ್ರೆ, ನೋಡಿ, ಒಬ್ಬ ರೈತ ಅವನು ಬೆಳೆಸಿದಂತಹ ಮರಗಳನ್ನ ಮಕ್ಕಳಂತಾನೆ ಪ್ರೀತಿಸ್ತಾ ಇರ್ತಾನೆ. 20 ವರ್ಷ ಸಾಕಿ ಬೆಳೆಸಿದಂತಹ ಮರಗಳನ್ನ ಕತ್ತರಿಸೋಕ್ತಕ್ಕೆ ಬರ್ತಾರೆ. ಅದು ಮಹೇಶ್ ಶೆಟ್ಟರಿಗೆ ಬಹಳ ನೋವಾಗುತ್ತೆ. ಆ ಟೈಮಲ್ಲಿ ಏನ್ ಮಾತಾಡಿದ್ರು ಅಂತ ನಮ್ಮ ಹತ್ರ ಇದೆ, ಅದು ಪೂರ್ತಿಯಾಗಿ ವಿವರ ಇದೆ. ಇಲ್ಲಿ ಬೇಕತ್ಲೆ ಹಟ್ಟಕ್ಕೆ ಹಿಡಿದು ಮಹೇಶ್ ಶೆಟ್ಟರ್ನ ಏನಾದ್ರೂ ಮಾಡಿ ಅವ್ರಿಗೆ ಕಿರುಕುಳ ಕೊಡ್ಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ಮಹೇಶ್ ಶೆಟ್ರು ಈ ಧರ್ಮೋದ್ಯಮಿಗಳ ಅವ್ಯವಹಾರ, ಅತ್ಯಾಚಾರದ ವಿರುದ್ಧ ಮಾತಾಡ್ತಾನೆ ಬಂದವರು. ಏನಾದ್ರೂ ಮಾಡಿ ಅವ್ರನ್ನ ಸಿಕ್ಕಿಸಿ ಹಾಕಿಸ್ಬೇಕು ಅಂತೇಳಿ ಇಲ್ಲ ಸಲ್ಲದ ಅವರ ಪ್ರಭಾವಗಳನ್ನು ಉಪಯೋಗ ತಹಶೀಲ್ದಾರ್ಗೆ ಹೇಳಿ ಅವರು ಬೆಳೆಸಿದಂತ 20 ವರ್ಷಗಳವರೆಗೆ ಸಾಕಿ ಸಲುಹಿದಂತ ಮರಗಳನ್ನ ಕತ್ತರಿಸ್ಲಿಕ್ಕೆ ಬರ್ತಾರೆ. ಅವಾಗ ಇವ್ರು ಜಗಳ ತೆಗಿತಾರೆ. ನನಗೆ ನ್ಯಾಯಾಲಯದಿಂದ ಅನ್ಯಾಯ ಆಗಿದೆ. ಯಾರದ ಜಡ್ಜ್? ಬಟ್ ಎಜುಕೇಟೆಡ್ ಇದ್ದವ್ರು ಏನ್ ಹೇಳ್ತಾರೆ, ನಾವು ಅಪೀಲ್ ಹೋಗ್ತೀವಿ ಅಂತ. ಈ ನ್ಯಾಯಾಲಯದಲ್ಲಿ ನನಗೆ ಜಸ್ಟಿಸ್ ಸಿಗ್ಲಿಲ್ಲ, ಸೊ ಐ ಗೋ ಟು ದ ಅಪೀಲ್. ಆದ್ರೆ ಕಾನೂನಿನ ಶಬ್ದಗಳು ಗೊತ್ತಿಲ್ಲದಿರುವಂತ 7ನೇ ಕ್ಲಾಸ್ ಓದಿರುತ್ತಾ ಒಬ್ಬ ರೈತನು ಏನಂತ ಹೇಳ್ತಾನೆ ಹೇಳಿ, ಆ ಜಡ್ಜ್ ನನಗೆ ನ್ಯಾಯ ಕೊಟ್ಟಿಲ್ಲ ರೀ, ನಾನು ಮೇಲೆ ಕೋರ್ಟಿಗೆ ಹೋಗ್ತೇನೆ ಅಂತಾನೆ. ಇದೇ ಶಬ್ದಗಳನ್ನ ಹೇಳಿದ್ದು ಮಹೇಶ್ ಶೆಟ್ಟಿ. ಈಗ ಒಂದು ಹಾಡಿದೆ, ಬಹಳ ಫೇಮಸ್ ಹಾಡಿದೆ ಕನ್ನಡದಲ್ಲಿ, ವಿಷ್ಣುವರ್ಧನ್ ನಟನೆ ಮಾಡಿದ್ದು. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ಹಾಡು ಕೇಳಿದಿರಲ್ಲ, ಎಲ್ಲರೂ ಕೇಳಿದ್ದಾರೆ. ತುಂಬಾ ಹಳೆಯ ಹಾಡು, ಬಹುಶಃ SP ಬಾಲಸುಬ್ರಹ್ಮಣ್ಯಂ ಅವರ ತುಂಬಾ ಮನಮುಟ್ಟುವಂತ ಹಾಡು. ಹಾಗಿದ್ರೆ ನ್ಯಾಯ ಮಂದಿರದಲ್ಲಿ ನ್ಯಾಯ ಸಿಗಲೇ ಇಲ್ಲ ಅಂದ ತಕ್ಷಣನೇ ಆ ಹಾಡದವ್ರಿಗೆ, ಆ ಕವಿತೆ ಬರೆದವ್ರ ಮೇಲೆ ಕೇಸ್ ಮಾಡ್ಬೇಕಾ? ಆ ಸಿನಿಮಾ ಡೈರೆಕ್ಟರ್ ಮೇಲೆ, ಪ್ರೊಡ್ಯೂಸರ್ ಮೇಲೆ ಕೇಸ್ ಮಾಡ್ಬೇಕಾ? ನ್ಯಾಚುರಲಿ ನನಗೆ ನ್ಯಾಯ ಸಿಕ್ಕಿಲ್ಲ, ನಾನು ಮೇಲಿನ ಮಟ್ಟಕ್ಕೆ ಹೋಗ್ತೀನಿ, ಮೇಲಿನ ನ್ಯಾಯಾಲಯಕ್ಕೆ ಹೋಗ್ತೀನಿ ಅನ್ನೋದನ್ನೇ ಇವ್ರು ಏನ್ ಮಾಡಿದ್ದಾರೆ, ಅದನ್ನ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಆಕ್ಚುಲಿ ಇವರು ಅಲ್ಲಿ ನ್ಯಾಯಾಲಯದಲ್ಲಿ ಮೊನ್ನೆ ನೀವು ಕ್ಲಿಪ್ಪಿಂಗ್ ಇದನ್ನ ವಿಡಿಯೋ ನೋಡಿರಲ್ಲ, ಕೋರ್ಟ್ ರೂಮಿನ ವಿಡಿಯೋದಲ್ಲಿ, ಅಲ್ಲಿ ಆಗ್ತಾ ಇರುವಂತಹ ವಾದ ವಿವಾದ ಏನು ಅಂತ ಹೇಳಿದ್ರೆ, ಇಲ್ಲಿ ಫಸ್ಟ್ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು
ಅಪೋಸಿಟ್ ವಕೀಲರು ಏನಿದ್ದಾರೆ, ಲಾಯರ್ ಏನಿದ್ದಾರೆ, ಯಾರು ವಕೀಲರು ಅವರು? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸಹೋದರರ ವಕೀಲರು. ಅವರ ಸಹೋದರ ವಕೀಲರು ಅಷ್ಟೇ ಅಲ್ಲ ನೋಡಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಸಹೋದರಿಗೆ ಬೆಂಗಳೂರಿನ ತನಕ ಬಂದು ಹೈಕೋರ್ಟ್ ತನಕ ನ್ಯಾಯಾಲಯಕ್ಕೆ ಬೈದರು ಅಂತ ವಾದ ಮಾಡೋದು ಏನಿದೆ, ದರ್ದಿದೆ. ಅಲ್ಲ ಅಲ್ಲಿ ಜಾಗ ಮಾರ್ಗ ಬೇಕು. ಅವ್ರನ್ನ ಎಂಗೇಜ್ ಮಾಡಿದ್ದೆ ಈ ಧರ್ಮೋದ್ಯಮಿಗಳು, ಗೊತ್ತಾಯ್ತಾ? ಇದು ಬಿಟ್ಟು ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರಲ್ಲ ಇನ್ನೊಬ್ಬರು, ಸೌಜನ್ಯ ಹೋರಾಟದಲ್ಲಿ ಎಲ್ಲರಿಗೂ ನೋಟಿಸ್ ಕಳಿಸ್ತಾ ಇರ್ತಾರಲ್ಲ, ಸೌಜನ್ಯ ಹೋರಾಟ ಆಗ್ಬೇಕು ಅಂತ, ಅವ್ರ ಪಕ್ಕದಲ್ಲಿದ್ದವ್ರು ವಕೀಲರು, ಧರ್ಮೋದ್ಯಮಿಗಳು ಎಂಗೇಜ್ ಮಾಡಿದಂತ ಅಡ್ವೊಕೇಟ್ ಅವರು. ಮಹೇಶ್ ಶೆಟ್ರು ಮತ್ತೆ ಅವರ ದಾಯಾದಿಗಳ ಕಲಾಯದಲ್ಲಿ ಧರ್ಮೋದ್ಯಮಿಗಳ ವಕೀಲರು ಯಾಕಪ್ಪ ಬರಬಹುದು, ಫೀಸ್ ಯಾಕೆ ಕೊಡ್ತಾರೆ? ಬಟ್ ಐ ಆಮ್ ನಾಟ್ ಮೇಕಿಂಗ್ ಎನಿ ಅಬ್ಜೆಕ್ಷನ್. ಆದ್ರೆ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆಗಳು. ಮಹೇಶ್ ಶೆಟ್ರು ದಾಯಾದಿಗಳ ಕಲಹದಲ್ಲಿ ಧರ್ಮೋದ್ಯಮಿಗಳ ಅಡ್ವೊಕೇಟ್ ಇಲ್ಲೇ ಬರ್ತಾರೆ. ವಾಟ್ ಇಸ್ ದೇರ್ ಇಂಟ್ರೆಸ್ಟ್? ಅವ್ರಿಗೆ ಸಾಕಷ್ಟು ಇದರಲ್ಲಿ ಇಂಟ್ರೆಸ್ಟ್ ಇದೆ. ಏನಂತಂದ್ರೆ ಏನಾದ್ರೂ ಮಾಡಿ ಮಹೇಶ್ ಶೆಟ್ರನ್ನ ತುಳಿಬೇಕು. ತುಳಿದ್ರೆ ಸೌಜನ್ಯ ಪರ ಹೋರಾಟ ನಿಂತು ಹೋಗುತ್ತೆ. ಇದು ಒಂದು ದೂರದೃಷ್ಟಿ, ಗ್ರಾಮಾಭಿವೃದ್ಧಿ ಯೋಜನೆ ದೂರದೃಷ್ಟಿ ಇದು. ಅವರು ಹಿಂಗ್ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ ನೋಡಿ, ಅವರು ವಾದ ಏನಂತ ಹೇಳಿದ್ರೆ, ಇವರು ನ್ಯಾಯಾಲಯಕ್ಕೆ ಬೈದ್ರು ಅಂದ್ರೆ ಜಡ್ಜಸ್ಗಳಿಗೆ ಮರ್ಯಾದೆನೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. Then also he says, who are the judges? What is High Court? I will show it to them. ಮಾನ್ಯ ನ್ಯಾಯಾಧೀಶರು ಏನ್ ಕೇಳಿದ್ರು, ತಹಶೀಲ್ದಾರನ್ನ ನೀವು ಯಾಕೆ ಪಾರ್ಟಿ ಮಾಡಿಲ್ಲ ಅಂತ ಕೇಳ್ತಾರೆ. We are asking you, you are for the complainant. Yes. The direction and the order of the learned single judge against Tehsildar. Tehsildar is not a I part shall. of this contempt petition. I shall. Would you like to join? Or I would like to join him. ಯಾಕಂದ್ರೆ ಪ್ರಕರಣ ಇರುವುದೇ ಆ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ. ರಸ್ತೆ ಭೂ ವಿವಾದ ಅಂತ ಹೇಳಿದ್ರೆ ರಸ್ತೆ, ಆ ರಸ್ತೆ ನೀವು ಬಿಟ್ಕೊಟ್ಟಿಲ್ಲ ಅಂತ ಆ ಪ್ರಕರಣ ಇರೋದು, ಮೂಲ ಪ್ರಕರಣ ಇರೋದು ಅದು. ಇವರು ಅದನ್ನ ಬಿಟ್ಟು, ಈ ಅಪೋಸಿಟ್ ಈ ವಕೀಲರು ಅದನ್ನ ಬಿಟ್ಟು ನ್ಯಾಯಾಧೀಶರಿಗೆ ಹಂಗ್ ಬೈದ್ರು. ಒನ್ಸ್ ಅಗೇನ್ ಅವ್ರು ಹೇಳ್ತಾ ಇದ್ದಾರೆ, ಅವ್ರನ್ನ ಯಾಕೆ ಪಾರ್ಟಿ ಮಾಡಿಲ್ಲ ಅಂತ ಕೇಳ್ತಾರೆ ನ್ಯಾಯಾಧೀಶರು. ಹಂಗ ಅನ್ಕೊಳಕ್ ಬ್ಯಾಬಾ ಅಂತಾರೆ ಇವರು. ಅಲ್ಲಿ ಪಾರ್ಟಿ ಮಾಡ್ಬೇಕಾಗಿರೋದು ಯಾರನ್ನ? ತಹಶೀಲ್ದಾರನ್ನ, PDO ಅವ್ರನ್ನ ಪಾರ್ಟಿ ಮಾಡಿ ಅವ್ರನ್ನ ಇದ್ ಮಾಡೋದು ಬಿಟ್ಟು A1 and A2, ಇಲ್ಲಿ A1 ಮಹೇಶ್ ಶೆಟ್ಟಿ ತಿಮ್ಮರೋಡಿ, A2 ಇರೋದು ಅವ್ರ ಶ್ರೀಮತಿನ ಯಾಕೆ ತಂದ್ರಿ ಇವರು? ಅಲ್ಲ, ಮಹೇಶ್ ಶೆಟ್ಟಿ ತಿಮ್ಮರೋಡಿ A1 ಹೇಗೆ ಆಗ್ತಾರೆ? ಅವರ ಜಾಗ ಅಂತ ಹೇಳಿಯಾ ಸರ್? ಅದು ನೋಡಿ, ಸರ್ಕಾರಿ ಜಗದಲ್ಲಿ ಅಲಿಗೇಷನ್ ಇದ್ದಿದ್ದೇನು, ಸರ್ಕಾರಿ ಜಗೆಯಲ್ಲಿ ಇವರು ಏನು ಇನ್ನ ದಾರಿಯನ್ನ ಬಿಟ್ಕೊಡ್ತಾ ಇಲ್ಲ, ಎನ್ಕರೇಜ್ಮೆಂಟ್ ಆಫ್ ಗವರ್ಮೆಂಟ್ ಲ್ಯಾಂಡ್. ಸೊ ಹಾಗಾಗಿ ಮಹೇಶ್ ಶೆಟ್ಟಿ A1 A1 ಅಂತ ಅವ್ರು ಮಾಡಿದ್ದಾರೆ. ಆಕ್ಚುಲಿ ಇದನ್ನ ಪಾರ್ಟಿ ಮಾಡ್ಬೇಕಾಗಿದ್ದು ತಹಶೀಲ್ದಾರ್ನ, PDO ಅವ್ರನ್ನ. ಆ ನಂತರ ಇನ್ನೊಂದು ವಿಚಿತ್ರ ಹೇಳ್ತಾ ಇದ್ದೀನಿ ನಿಮ್ಗೆ ಇದ್ರದ್ದು. ಆಲ್ರೆಡಿ ಮಹೇಶ್ ಶೆಟ್ರು ಕೆಳ ಹಂತದ ನ್ಯಾಯಾಲಯದ ತೀರ್ಮಾನ ಆದ್ಮೇಲೆ ಜಾಗನ ಬಿಟ್ಕೊಡ್ತಾ ಆಗ್ಬಿಟ್ಟಿದೆ. ಏನಾರು ಮಾಡ್ಕೊಳ್ರಪ್ಪ ನೀವು ಅಂತ ಹೇಳಿ ಜಾಗ ಬಿಟ್ಕೊಡ್ತಾ ಆಗ್ಬಿಟ್ಟಿದೆ. ಅದಾದ್ಮೇಲೆನೂ ಕೂಡ ಇವರು ನ್ಯಾಯಾಧೀಶರಿಗೆ ಬೈದ್ರು ಅಂತ ಅದನ್ನ ಇಟ್ಕೊಂಡು ಹೋಗಿದ್ದಾರೆ. ಇವೆಲ್ಲ ಗ್ರಾಮಾಭಿವೃದ್ಧಿಯ ಯೋಚನೆಗಳು ಇವೆಲ್ಲ. ಅದರ ಅಂಗವಾಗಿ ಇವರ ದಯಾದಿಗಳು ಮಹೇಶ್ ಶೆಟ್ಟರ್ ಅಗೇನ್ಸ್ಟ್ ಯಾರಿದಾರಲ್ಲ ಅವ್ರನ್ನ ಕರೆಸ್ಕೊಂಡು ಅವ್ರ ಪರವಾಗಿ ಇವರೇ ವಕೀಲನಿಟ್ಟು, ಧರ್ಮೋದ್ಯಮಿಗಳೇ ಅಡ್ವೊಕೇಟ್ ಇಟ್ಟು, ಇಲ್ಲ ಅಂತ ಹೇಳಿದ್ರೆ ತಿಮ್ಮರೋಡಿ ಅಂತ ಗ್ರಾಮದಲ್ಲಿ ಇರೋರು ಅದು ಹೈಕೋರ್ಟಿಗೆ ಬರಕ ಸಾಧ್ಯನಾ? ಅದು ಧರ್ಮೋದ್ಯಮಿಗಳ ಅಡ್ವೊಕೇಟೇ ಇರೋದು ಅಲ್ಲಿ. ಪಕ್ಕದಲ್ಲಿ ಅಕ್ಕಪಕ್ಕ ಇರೋರೆಲ್ಲ ಸೌಜನ್ಯ ಹೋರಾಟದಲ್ಲಿ ನೋಟಿಸ್ ಕಳ್ಸೋರೆ, ಹಂಗ್ ಮಾತಾಡ್ಬಾರ್ದು, ನೀವು ಹಿಂಗ್ ಮಾತಾಡ್ಬಾರ್ದು ಅಂತ ಹೇಳಿ ಕಳ್ತಾರಲ್ಲ. ಡಿಫಾಮೇಶನ್ ಕೇಸು, ನೋಟಿಸು ಎಲ್ಲ ಮಾಡಿದ್ರು ಅದೇ ಅಡ್ವೊಕೇಟ್ಗಳೇ. ಏನಾಗುತ್ತೆ ನ್ಯಾಯಾಲಯದಲ್ಲಿ ಹೆಂಗ್ ವಾದ ಮಾಡ್ತಾ ಇವ್ರು ಹೇಳಿದಾಗ ಜಡ್ಜ್ ಸಾಹೇಬ್ರು ಹೇಳ್ತಾರೆ, our shoulders are broad. Our shoulders are very broad. Yes, madam. Yes. I am obliged. Yes, very broad. Yes. We will not bog down by such things, small things. Please. Here and there spoken, even if it is spoken. ಅಂದ್ರೆ ನಮ್ದು ವಿಶಾಲವಾಗಿದೆ. ಯಾರೋ ಇಫ್ ಸಮ್ ಒನ್ ಸ್ಪೀಕ್ಸ್ ಎನಿವೇರ್, ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ಮಾತಾಡಿದ್ರೆ ಅದನ್ನ ತಗೊಂಡು ಇಲ್ಲಿ ಚರ್ಚೆ ಮಾಡಬೇಡಿ, ಆರ್ಗ್ಯುಮೆಂಟ್ ಮಾಡಬೇಡಿ. ಇಲ್ಲಿ ಪ್ರಕರಣ ಇರೋದೇನು? ಭೂ ವಿವಾದ ತಾನೆ, ರಸ್ತೆ ತಾನೆ,
ರಸ್ತೆ ಬಗ್ಗೆ ಮಾತಾಡಿ ಅಂತ ಜಡ್ಜ್ ಹೇಳಿದ್ರು ಕೂಡ ಇವ್ರು ಕೇಳೋದಿಲ್ಲ. ಓಕೆ. ಒಂದ್ ಸೆಕೆಂಡ್ ಅದನ್ನೇ ಮಾತಾಡಕ್ ಹೋಗ್ತಾರೆ, ಅವಾಗ ಬರೋಬ್ಬರಿ ಹೇಳ್ತಾರೆ, ನಮ್ಗೆ ನೀವು ಆರ್ಡರ್ ಮಾಡಕ್ ಬರ್ಬೇಡಿ, ನಾ ಡಿಕ್ಟೇಷನ್ ಮಾಡ್ತಾ ಇದ್ದೀನಿ, ಆಲ್ರೆಡಿ 15 minutes ಬ್ಯಾಕ್ ನಾನು ಆರ್ಡರ್ ಮಾಡಿ ಆಗಿದೆ ಅಂತ ಹೇಳ್ಬಿಡ್ತಾರೆ ಅವರು. ಕರೆಕ್ಟ್. ಅಂದ್ರೆ ಮಾತಾಡ್ತಾನೆ ಅವ್ರು ಹೇಳ್ತಾರೆ. We do not permit us to dictate the order. Only to permit me to implead the Tahsildar, my lord. It is already implemented. And notice is issued written on 19th. You are too engrossed in the other aspect of the matter. My lord, So you ignored that part of the order. It is already passed. my lord, in that regard, may I also bring it to the notice of one You are judgment? so engrossed in punishing the persons for contempt that you ignored the main part. So engrossed in punishing the persons for contempt that you ignored the main part. That order is already passed 15 minutes back. Notice is issued, newly joined party is permitted. So Yes, my lord. are you proceeding, are you pressing this part or not pressing? ಒನ್ಸ್ ಅಗೇನ್ ಈ ವ್ಯಕ್ತಿ ತಂದು, ಈ ವಕೀಲ ತಂದು ಏನ್ ಮಾಡ್ತಾನೆ, ಸ್ವಾಮೀಜಿ ಇದು ನ್ಯಾಯಾಧೀಶರಿಗೆ ಬೈತಾ ಇದ್ದಾರೆ ಅಂತ. ಅಪೋಲಜಿ ಕೇಳಿದಾರಲ್ವಾ? ಅಪಾಲಜಿ ಕೇಳಿದ್ದಾರೆ. ನೋಡಿ ಸರ್, ಇವ್ರದ್ದು ಒಂದು ದೊಡ್ಡ, ನಾನು ಅದರದ ಬಗ್ಗೆ ಈ ಹೊತ್ತಿನಲ್ಲಿ ಹೇಳೋದಿಲ್ಲ, ಯಾಕಂತ ಹೇಳಿದ್ರೆ ಈ ಪ್ರಕರಣದ ಒಂದೊಂದು ಹೆಜ್ಜೆ ಒಂದೊಂದು ನೂಲು ಕೂಡ ನನಗೆ ಗೊತ್ತಿದೆ. ಓಕೆ. ಒಳ್ಳೆ ಪ್ರಾಮಾಣಿಕ ನ್ಯಾಯಾಧೀಶರು ಹ್ಯಾಂಗಿದ್ರು, ಒಳ್ಳೆ ಪ್ರಾಮಾಣಿಕ ನ್ಯಾಯವಾದಿಗಳು ಕೂಡ ನಮ್ಗೆ ಸಿಕ್ಕರು. ಅವ್ರು ಸಿಕ್ಕು ಒಂದೇ ಹಿಯರಿಂಗ್ ನಲ್ಲಿ ಈ ಪ್ರಕರಣಕ್ಕೆ ಜಯ ಸಿಕ್ತು. ಮುಖ್ಯ ವಿಷಯವನ್ನ ನಾನು ಬರ್ತಾ ಇದ್ದೀನಿ ಅಜಯ್. ಈಗ ಮೊನ್ನೆ ಆಗಿದ್ದು ವಾದ ವಿವಾದಗಳನ್ನೆಲ್ಲ ನೀವು ನೋಡಿದ್ರಲ್ಲ. ಹೌದು. ಅದಕ್ಕಿಂತ ಹಿಂದೆ ಒಬ್ಬ ಜಡ್ಜ್ ಸಾಹೇಬ್ರು ಇದ್ರು ಕೋರ್ಟ್ ಹಾಲ್ ನಂಬರ್ 2 ನಲ್ಲಿ. ಆನರೇಬಲ್ ಜಸ್ಟಿಸ್ ಸೋಮಶೇಖರ್ ಅಂತ. ಮೊನ್ನೆ ಇದರಲ್ಲಿ ವಾದ ಮಾಡ್ಬೇಕಾದ್ರೆ ಅದನ್ನ ಏನ್ ಹೇಳಿದ್ರಲ್ಲ, ನಾನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಅಂತ ಹೇಳಿ, ಮಿಲಾರ್ಡ್ ನಾನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಅಂತ. ನಾನು 7ನೇ ಕ್ಲಾಸ್ ಕಲ್ತದ್ದೇನೋ. ಅದು ಯಾವಾಗ ಬಂತು ಅಂತ ಹೇಳಿದ್ರೆ, ಫೆಬ್ರವರಿ ತಿಂಗಳಲ್ಲಿ ಏನಾಗುತ್ತೆ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅದು ಆ ಕೋರ್ಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಮಹೇಶ್ ಶೆಟ್ಟರು ಹೋಗಿ ನಿಂದಿರ್ತಾರೆ ಕೋರ್ಟ್ ಅಲ್ಲಿ. ಇದೇ ಅಡ್ವೊಕೇಟ್ ಮತ್ ಪದೇ ಅದನ್ನೇ ಹೇಳ್ತಾನೆ ಇರ್ತಾರೆ, ಇವರು ರೌಡಿ ಶೀಟ್ರು, ಇವರು ಹಿಸ್ಟ್ರಿ ಶೀಟ್ರು. ಒಬ್ಬ ರೈತನಿಗೆ ಇವರು ಹಿಸ್ಟ್ರಿ ಶೀಟ್ರ್ ಅಂತ ಹೇಳ್ತಾ ಇದಾರೆ. ರೌಡಿ ಶೀಟ್ರು ಪದೇ ಅಟ್ಯಾಕ್ ಮಾಡ್ತಾನೆ ಇದಾರೆ ಅವ್ರ ಮೇಲೆ. ಆನಂತರ ಇವರು ಜಡ್ಜಿಗೆ ಬೈದ್ರು. ನೋಡಿ, ಸೆಪ್ಟೆಂಬರ್ 3ನೇ ತಾರೀಕು ಎಲ್ಲರೂ ಕೂಡ ನಾವು ಆ ಕಾರ್ಯಕ್ರಮವನ್ನ ನೋಡಿದೀವಿ. ನಾನು ಕೂಡ ಆ ವೇದಿಕೆಯಲ್ಲೇ ಇದ್ದವನು. ಮಹೇಶ್ ಶೆಟ್ಟರ್ ಅಂದಿದ್ದೇನು, ಸೌಜನ್ಯ ಪ್ರಕರಣದಲ್ಲಿ ಯಾರು ತಪ್ಪು ಮಾಡಿದಂತ ಅಧಿಕಾರಿಗಳು, ನಾವು ಜನಸಾಮಾನ್ಯರು ಕೊಟ್ಟಿದ ಟ್ಯಾಕ್ಸ್ ಇಂದ ನೀವು ಸಂಬಳ ತಗೊಳ್ತೀರಾ ಅಂತ ಅವ್ರಿಗೆ ಬೈದಿದ್ದಾರೆ. ಅವ್ರಿಗೆ ಬೈದಾದ್ಮೇಲೆ ನನಗೂ ಕೂಡ ಇಂಥ ಒಂದು ನ್ಯಾಯಾಲಯದಲ್ಲಿ ಅನ್ಯಾಯ ಆಗಿದೆ ಅಂತ ಅಂದಿದ್ದಾರೆ. ಇಷ್ಟೇ. ಇವ್ರು ಏನ್ ಮಾಡಿದ್ದಾರೆ, ನ್ಯಾಯಾಲಯ ಅಂದಿದ್ದನ್ನ ಅದೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದಾರೆ, ನಡುವಿಂದೆಲ್ಲ ಕಟ್ ಮಾಡಿದ್ದಾರೆ. ಸೌಜನ್ಯ ಪ್ರಕರಣದ ಅಧಿಕಾರಿಗಳಿಗೆ ಬೈದಿದ್ದನ್ನ ನ್ಯಾಯಾಲಯಕ್ಕೆ ಅಂದ್ರು ಅಂತ ಪೇಸ್ಟ್ ಮಾಡಿದ್ದಾರೆ, ಕಟ್ ಪೇಸ್ಟ್ ಮಾಡಿ ಪೆನ್ ಡ್ರೈವ್ ನ ಕೊಡ್ತಾರೆ ಇವರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇಂಡಿವಿಜುವಲ್ ಆಗಿ ಯಾವತ್ತಿಗೂ ಕೂಡ ನ್ಯಾಯಾಲಯಕ್ಕೆ ನೀವು ನಾಯಿಗಳು ಅಂತ ಬೈದಿಲ್ಲ. ಇವ್ರೇನ್ ಮಾಡ್ತಿದ್ರು, ಅದನ್ನ ನ್ಯಾಯಾಧೀಶರ ಮುಂದಿಟ್ಟು ಹಂಗಂದ್ರು ಹಿಂಗಂದ್ರು ಅಂತ ಇದ್ದಾರೆ. ನ್ಯಾಯಾಧೀಶರು ಕೂಡ ನೋಡಿ, ನಿನ್ನೆ ನ್ಯಾಯಾಧೀಶರು ಯಾವ ರೀತಿ, ಅವರು ಸೀನಿಯರ್ ಜಡ್ಜ್ ಅವರು ಸೋಮಶೇಖರ್ ಜಡ್ಜ್ ಸಾಹೇಬ್ರು ಏನಂತಾರೆ, ಸ್ವಲ್ಪ ಆದ್ರೂ ಕೂಡ ಕೇಳ್ಬೇಕು ತಾನೆ. ಸಡನ್ ಆಗಿ ಯಾರ್ ನೀನು, ಎಷ್ಟ್ ಕಲ್ತಿದ್ಯಾ ಅಂತ ಕೇಳ್ತಾರೆ. ಇದೇ ನಾನು ಕೂಡ ಇದ್ದೆ ಅಲ್ಲಿ. ಎಷ್ಟು ಓದಿದ್ಯಾ ನೀನು, ಏನ್ ಕಲ್ತಿದ್ಯಾ ನೀನು? ಸ್ವಾಮಿ ನಾನು 7ನೇ ತಕ್ಕ ಕಲ್ತಿದ್ದೀನಿ ಅಂತ. ಓ, ಅದಕ್ಕೆ ಎಂಪ್ಟಿ ವೆಸಲ್ ಮೇಕ್ಸ್ ನಾಯ್ಸ್, ಅನ್ಎಜುಕೇಟೆಡ್ ಫೆಲೋ ಅಂತಾರೆ ಜಡ್ಜ್ ಸಾಹೇಬ್ರು. ಹೌದಾ? ಹೌದು, ಎಂಪ್ಟಿ ವೆಸಲ್ಸ್ ಮೇಕ್ ನಾಯ್ಸ್ ಅಂತ. ಪಾಪ ಇವರು, ಸ್ವಾಮಿ ನಾನೇನು ಅಂದಿಲ್ಲ ನಾನು ಅಂತ ಹೇಳಿದಾಗ, ಏಯ್ ನಿನ್ನ ಗಲ್ಲಿಗಿರ್ತೀನಿ ಅಂತ ಹೇಳ್ತಾರೆ. ಸರ್ ಈ ತರ ಹೇಳೋಕಿದ್ಯಾ ಸರ್? ಅದಕ್ಕೆ ಅದನ್ನೇ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ. ಕೋರ್ಟ್ ಹಾಲ್ ಅಲ್ಲಿ ನಾನು ಕೂಡ ಇದ್ದೆ, ಮಹೇಶ್ ಶೆಟ್ಟರ್ ಜೊತೆಗೆ ನಾನು ಕೂಡ ಇದ್ದೆ. ನಿನ್ನ ಗಲ್ಲಿಗೇರ್ತೀನಿ ಅಂತಾರೆ. ಗಲ್ಲಿಗೇರ್ಸುವಂತ ತಪ್ಪೇನ್ ಮಾಡಿದಾರೆ ಮಹೇಶ್ ಶೆಟ್ರು? ಅದೊಂದ್ ಸಣ್ಣ ಜಾಗ ಇದ್ರಲ್ಲಿ ಇವರು ಏನೇನೋ ಸುಳ್ಳು ಒಂದು ಕಟ್ ಪೇಸ್ಟ್ ಮಾಡಿ ಈ ಪೆನ್ ಡ್ರೈವ್ ಕೊಟ್ಟು
ಗಲ್ಲಿಗೇರ್ತೀನಿ ಅಂತ ಹೇಳ್ತಾರೆ. ಸಿಟ್ಟು ಬರುತ್ತೆ ತಾನೆ? 100% ಸರ್. ಯಾವ ರೀತಿ ಹೇಳ್ಬೇಕು ಅದನ್ನು? ಯಾವ್ದು? ಗಲ್ಲಿಗೇರ್ತೀನಿ. ಆನಂತರ ಏನಾಗಿದ್ದು ಬೆಳವಣಿಗೆ ಹೇಳ್ತೇನೆ ಕೇಳಿ. ಯಾ ಜಡ್ಜ್ ಅವರು? ಓಕೆ. ಸೋಮಶೇಖರ್ ಅವರು. ಯಾರು ಅಂತ ಹೇಳಿದ್ರೆ ಇವರು ಈಗ ಮೊನ್ನೆ ಈ ಆರ್ಗ್ಯುಮೆಂಟ್ ಅಲ್ಲಿ ಹೇಳ್ತಾ ಇದ್ರಲ್ಲ, ಯಾರು ಹಾಗಿದ್ರೆ ಅವ್ರು ಯಾರು ಅಂತ ಕೇಳ್ತಾರಲ್ಲ, ಯಾರು ಅಂತ ಯಾಕೆ ಕೇಳ್ತಾ ಅಂತ ಹೇಳಿದ್ರೆ ಮಹೇಶ್ ಶೆಟ್ರು ಯಾಕೆ ಕೇಳ್ತಾರಂತ ಹೇಳಿದ್ರೆ ಪಬ್ಲಿಕ್ ಅಲ್ಲಿ ಇದನ್ನಾದ್ಮೇಲೆ ಒಂದು ಪ್ರತಿಭಟನೆಯಲ್ಲಿ ಮಹೇಶ್ ಶೆಟ್ರು ಮಾತಾಡ್ತಾರೆ. ಯಾರು ಆ ಜಡ್ಜ್ ಸೋಮಶೇಖರ್ ಸಾಹೇಬ್ರು ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣವನ್ನ ಮರು ತನಿಖೆಗೆ ಅಡ್ಡಿ ಮಾಡದಂತವ್ರು, ಅದನ್ನ ಸ್ಟೇ ತಂದಂತವ್ರೆ ಸೋಮಶೇಖರ್. ಓಕೆ 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 ಆನರೇಬಲ್ ಸೋಮಶೇಖರ್. ಓಕೆ ಓಕೆ ಓಕೆ. ಸಂಶಯ ಬರುತ್ತೋ ಇಲ್ವೋ? 100%. ಸೌಜನ್ಯ ಪ್ರಕರಣ ಕೆಳಗಡೆ ನ್ಯಾಯಾಲಯದ ಸ್ಪೆಷಲ್ ಕೋರ್ಟ್ ವಿಶೇಷ ನ್ಯಾಯಾಲಯ ಹೇಳುತ್ತೆ ಏನಂತ ಹೇಳಿ, ಮರು ತನಿಖೆಗೆ ಆದೇಶ ಮಾಡಿಬಿಡ್ತದೆ. ಹೈಕೋರ್ಟಿಗೆ ಅಪೀಲ್ ಹೋಗ್ತಾರೆ ಈ ಗ್ರಾಮಾಭಿವೃದ್ಧಿ ಮಾಡಂತವ್ರು, ಅತ್ಯಾಚಾರಿಗಳ ಪರವಾಗಿರೋಂಥವ್ರು ಹೋಗ್ತಾರೆ ಹೈಕೋರ್ಟಿಗೆ. ಇದೇ ಸೋಮಶೇಖರ್, ಮಾನ್ಯ ಶ್ರೀ ಸೋಮಶೇಖರ್ ಅವ್ರ ಮುಂದೆ ಬರುತ್ತೆ. ಸೋಮಶೇಖರ್ ಅವರು ಒಂದೇ ಇದರಲ್ಲಿ ಹೇಳ್ಬಿಡ್ತಾರೆ, ಯಾರೇ ಆಗಿದ್ರೆ ಆಯ್ತು, ಎನ್ಕ್ವೈರಿ ಮಾಡಿಸ್ತೀನಿ, ಶಿಕ್ಷೆ ನಾನು ಆರ್ಡರ್ ಬರೆದು ಬಿಡ್ತೀನಿ ಅವರ ಅಗೇನ್ಸ್ಟ್. ಧರ್ಮಸ್ಥಳ ಆದ್ರೆ ನಾನ್ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ, ನಾನ್ ಧರ್ಮಸ್ಥಳದಲ್ಲಿ ಬಂದೇ ಆರ್ಡರ್ ಬರಿತೀನಿ ಅಂತ ಇದೇ ಸೋಮಶೇಖರ್ ಸಾಹೇಬರು ಹೇಳ್ತಾರೆ. 2 ದಿನದಲ್ಲಿ ಅವ್ರದ್ದು ಮತ್ತೆ ಇದನ್ನೇ ಸ್ಟ್ಯಾಂಡೇ ಚೇಂಜ್ ಆಗೋಗ್ಬಿಡ್ತದೆ. ಓಕೆ. ಆಮೇಲೆ ಸ್ವತಃ ಅವರು ಸಿಬಿಐ ದವರು ಕೇಳ್ಕೊಂಡಂತ ಆದೇಶ, ಮರು ತನಿಖೆಗೆ ಕೇಳ್ಕೊಂಡಂತ ಆದೇಶವನ್ನ ಸೋಮಶೇಖರ್ ಸಾಹೇಬರು ರದ್ದು ಮಾಡಿಬಿಡ್ತಾರೆ, ಸ್ಟೇ ತರ್ತಾರೆ. ಆಕ್ಚುಲಿ ಹಂಗ್ ಮಾಡೋದು ಯೂಶುವಲಿ ಒಬ್ಬ ತನಿಖೆ ಸಂಸ್ಥೆಯವರು ನೋಡಿ ಸ್ವಾಮಿ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂದಾಗ ಅದಕ್ಕೆ ಅಡ್ಡಿಪಡಿಸುವಂತದ್ದು ಸಂಪ್ರದಾಯ ಅಲ್ಲದು. ಯಾಕೆಂದ್ರೆ ತನಿಖೆ ಏನ್ ಮಾಡ್ಬೇಕು ಅದು ಅವ್ರಿಗೆ ಗೊತ್ತಿರ್ತದೆ, ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಗೊತ್ತಿರ್ತದೆ. ಈಗ ಅದೇ ಹೇಳ್ತಾ ಇರೋದು ಮೋಹಿತ್ ಸರ್ ಕೂಡ ಹೇಳ್ತಾ ಇದ್ರು ಯಾವ ರೀತಿ ಅಂತ ಹೇಳಿದ್ರೆ, ಈಗ ಇವರಿಗೆ ಸಂಶಯ ಇಲ್ಲ ಅಥವಾ ಇವರು ಮಾಡೇ ಇಲ್ಲ ಅಂತ ಹೇಳಿದ್ರೆ ಹೈಕೋರ್ಟ್ ಅಲ್ಲಿ ಯಾಕೆ ಸ್ಟೇ ತಂದ್ರು ಅಂತ ಹೇಳಿ ಕೇಳ್ತಾ ಇದ್ರೆ, ಆ ಸ್ಟೇ ಅನ್ನು ಕೊಟ್ಟಿರುವಂತದ್ದು ಈ ಜಡ್ಜ್ ಸೋಮಶೇಖರ್ ಅಂತ ಹೇಳಿ ಹೇಳ್ತೀರಿ ನೀವು? ಇದೇ ಜಡ್ಜ್ ಸಾಹೇಬರು ಸ್ಟೇ ಕೊಡ್ತಾರೆ. ಅಂದ್ರೆ ಮಹೇಶ್ ಶೆಟ್ರನ್ನು ಗಲ್ಲಿಗೇರಿಸ್ತೇನೆ ಅನ್ಎಜುಕೇಟೆಡ್ ಅಂತ ಹೇಳಿದಂತ ಜಡ್ಜ್ ಅಂತ ಅದೇ ಜಡ್ಜೆ 2019-20 ಅದನ್ನ ಸ್ಟೇ ಮಾಡಿಬಿಡ್ತಾರೆ. ಮತ್ತೆ ಈಗ ಅದೇ ಜಡ್ಜ್ ಮಹೇಶ್ ಶೆಟ್ರು ಕೋರ್ಟ್ ಅಲ್ಲಿ ನೋಡ್ತಾಳೆ, ನಿನ್ನ ಗಲ್ಲಿಗೇರಿಸ್ತೇನೆ ಅಂತಾರೆ. ಯು ಆರ್ ಅನ್ಎಜುಕೇಟೆಡ್ ಫೆಲೋ, ಎಂಪ್ಟಿ ವೆಸಲ್ಸ್ ಮೇಕ್ ನಾಯ್ಸ್. ಇದು ಜಡ್ಜ್ ಸಾಹೇಬರು ಹೇಳಿದಂತ ಮಾತುಗಳು. ಇದನ್ನ ಹೇಳಬಹುದಾ? ನಾವು ನ್ಯಾಯಾಧೀಶರು ಕುಳಿತುಕೊಳ್ಳುವಂತ ಪೀಠಕ್ಕೆ ಮರ್ಯಾದೆ ಕೊಡ್ತೇವೆ, ಕೊಡ್ಲೇಬೇಕಾಗತ್ತೆ, ಎಲ್ರೂ ಕೊಡ್ಲೇಬೇಕಾಗತ್ತೆ. ಆದ್ರೆ ಪೂರ್ವಾಗ್ರಹ ಪೀಡಿತರಾಗಿ ನಿನ್ನನ್ನ ಗಲ್ಲಿಗೇರಿಸ್ತೇನೆ, ಅದು ಒಂದು ರಸ್ತೆ ವಿವಾದ ಬಗೆಹರಿಬಿಟ್ಟಿದೆ, ಲೋವರ್ ಕೋರ್ಟ್ ಅಲ್ಲಿ ಬಗೆಹರಿದು ಬಿಟ್ಟಿದೆ. ಅದನ್ನ ಇವರು ಮೇಲೆ ಇದಕ್ಕೆ ತಗೊಂಡು ಬಂದು ಇವರು ಪ್ರಭಾವ, ಈ ದುಡ್ಡು ಇದೆಯಲ್ಲ, ಬೆಳೀತಾ ಇದೆ ದುಡ್ಡು, ಪುಕ್ಸಟ್ಟೆ ಬಿಟ್ಟಿ ದುಡ್ಡು ಬರ್ತಾ ಇದೆ, ಹುಂಡಿಯಲ್ಲಿ ಹಿಂದೂಗಳ ಹಾಕಿದಂತ ಬಿಟ್ಟಿ ದುಡ್ಡು ಬರ್ತಾ ಇದೆಯಲ್ಲ, ಆ ದುಡ್ಡಿನ ಪ್ರಭಾವ ಇದು ಮೇಲ್ಗಡೆ ತಗೊಂಡು ಹೋಗ್ತಾರೆ ಹೈಕೋರ್ಟಿಗೆ. ಒಬ್ಬ ಸಾಮಾನ್ಯ ರೈತನಾದಂತವನಿಗೆ, ಇವರು ದಾಯಾದಿಗಳು ಕೂಡ ರೈತರೇ, ಆ ಸಾಮಾನ್ಯ ರೈತರು ಅಷ್ಟೊಂದು ದುಡ್ಡು ಕೊಟ್ಟು ಹೈಕೋರ್ಟಿಗೆ ಬರಕ್ ಸಾಧ್ಯನಾ? ಇವರ ದುಡ್ಡು ಇಂಥದ್ ಮೇಲ್ಗಡೆ ತಗೊಂಡು ಬಂದ್ರು, ಅದೇ ಜಡ್ಜ್ ಎದುರುಗಡೆನೆ ತಗೊಂಡ್ ಬರ್ತದೆ. ಅದಕ್ಕಿಂತ ಮುಂಚೆನೂ ಕೂಡ ಒಂದು ಡಬಲ್ ಬೆಂಚ್ ಅಲ್ಲಿ ಇತ್ತು, ಬಟ್ ಅವರು ಇದ್ರದ್ದು ಅರ್ಥ ಆಯ್ತು ಅವ್ರಿಗೆ. ಬಟ್ ಅವ್ರು ಚೇಂಜ್ ಆಗಿದ್ಮೇಲೆ ಇವ್ರು ಇದಕ್ ಬರ್ತದೆ. ಇವ್ರು ಮಹೇಶ್ ಶೆಟ್ರ್ ನೋಡಿದ್ಕೊಳ್ಳೇನೆ ನಿನ್ನ ಜಡ್ಜ್ ಗಲ್ಲಿಗಿರ್ತೇನೆ ಅಂತ ತಡ್ಕೊಳಕ್ಕಾಗುತ್ತಾ ಇದನ್ನ ಯಾರಿಗಾದ್ರು? ಅದ್ರ ಸಲುವಾಗಿ ಆ ಒಂದು ನೋವಿನಿಂದ ಮಹೇಶ್ ಶೆಟ್ರ್ ಹೇಳ್ತಾರೆ, ನಾನು ಒಬ್ಬ 7ನೇ ಕಲ್ತಂತ ಹುಡುಗ, ನಾನು ಅವಿದ್ಯಾವಂತ ಇರಬಹುದು, ನಾನು ಒಪ್ಕೊಳ್ತೇನೆ. ಆದ್ರೆ ನನಗೆ ಅನ್ಯಾಯ ಆಗಿದೆ, ನನ್ನನ್ನ ತುಂಬಿದ ಹಾಲ್ ನಲ್ಲಿ ಅನ್ಎಜುಕೇಟೆಡ್ ಅಂತಾನೆ. ಹಂಗ ಅನ್ನಕ್ ಬರುತ್ತಾ? ಹಾಗಿದ್ರೆ ರೈತರೆಲ್ಲ ಅನ್ಎಜುಕೇಟೆಡ್. ಹಂಗಿದ್ರೆ ರೈತರು ಶಾಲೆ ಕಲ್ತಿರಲ್ಲಪ್ಪ, ನೀವು ಶಾಲೆ ಕಲ್ತವನಿಗೆ ಕಲ್ತೇ ಇಲ್ಲ ಅಂತ ಹೇಳಿ ಅವನನ್ನ ನೀವು ಹೀನಾಯವಾಗಿ ಮಾತಾಡಕ್ ಬರ್ದು, ಇಟ್ ಇಸ್ ಅನ್ ಅಫೆನ್ಸ್. ಅದ್ರ ಸಲುವಾಗಿ ಮಹೇಶ್ ಶೆಟ್ರು ಅದನ್ನ ಈಗ ಈ ಮಹಾನುಭಾವ ನಿನ್ನೆ ಹೇಳಿದ್ನಲ್ಲ, ವಕೀಲರು ವಾದ ಮಾಡ್ತಾ ಇದ್ರಲ್ಲ, ಅದನ್ನ ಹೇಳ್ಬೇಕಾಗಿತ್ತು. ಹೌದು ಸ್ವಾಮಿ, ಆ ಕೋರ್ಟ್ ಅಲ್ಲಿ ಅಲ್ಲಿಯ ಮಾನ್ಯ ನ್ಯಾಯಾಧೀಶರು ನಿನ್ನನ್ನ ಗಲ್ಲಿಗೇರಿಸ್ತೇನೆ ಅಂತ ಹೇಳಿದ್ರು ಅಂತ ಯಾಕೆ ಹೇಳಿಲ್ಲ ಇವನು? ಹೌ ಮಚ್ ಯು ಸ್ಟಡಿಡ್ ಅಂತ ಕೇಳಿದ್ರಲ್ಲ, ಎಷ್ಟು ಓದಿದ್ಯಾ ನೀನು ಅಂತ ಅದನ್ನ ಹೇಳಿದ್ರು. ಅಲ್ಲ ನೋಡಿ, ಅದರಲ್ಲಿ ಅವರೇ ಬೆತ್ತಲಾಗ್ತಾ ಇದ್ದಾರೆ.
ಪ್ರಕರಣದ ಹಿನ್ನೆಲೆ ಇದು. ಅಲ್ಲ ನಿಮ್ಗೆ ಕೋರ್ಟ್ ಹಾಲ್ ಇದ್ದು ವಿಡಿಯೋ ಸಿಗ್ಲಿಲ್ವಾ ಸರ್? ಅದನ್ನು ಹೇಳ್ತೇನೆ. ಈಗ ನಾವು ನೆಕ್ಸ್ಟ್ ಡೇ ಏನ್ ಮಾಡಿದ್ವಿ, ಆ ಅಡ್ಮಿನಿಸ್ಟ್ರೇಷನ್ ಇರ್ತದಲ್ಲ ಕೋರ್ಟ್ ನಲ್ಲಿ ಒಂದು ಈ RTI ಸೆಕ್ಷನ್ ಇರ್ತದೆ, ಓಕೆ, ಆ ವಿಡಿಯೋವನ್ನ ಕೇಳಿದ್ವಿ. ಜಯಂತ್ರಿಗೆ ಅಪ್ಲಿಕೇಶನ್ ಹಾಕಿದ್ರು, ಜಯಂತ್ ಟಿ ಅವರು. ಓಕೆ ಓಕೆ. ಅಪ್ಲಿಕೇಶನ್ ಹಾಕಿ 4 ದಿನ ಆಯ್ತು, 1 ವಾರ ಆಯ್ತು, 2 ವಾರ ಆಯ್ತು, ಕೊಡ್ತಾನೆ ಇಲ್ಲ. ಜಡ್ಜ್ ಮಹೇಶ್ ಶೆಟ್ಟರ್ಗೆ ಗಲ್ಲಿಗೇರಿಸ್ತಾನೆ ಅಂತ ಅನ್ನೋಂತ ವಿಡಿಯೋ ನೀವು ಕೇಳಿದ್ದು RTI ಇಲ್ಲ? ನಾವು RTI ನಲ್ಲಿ ಪೂರ್ತಿ ವಿಡಿಯೋನ ಕೇಳಿದ್ವು. ಓಕೆ, ಅವರು ಆ ವಿಡಿಯೋನೇ ಇಲ್ಲ ಅಂತ ಉತ್ತರ ಕೊಟ್ರು. ಈಗ ನಾನ್ ಕೇಳ್ತಾ ಇದ್ದು ಮಾನ್ಯ ಕರ್ನಾಟಕ ಹೈಕೋರ್ಟಿಗೆ, ಈ ವಿಡಿಯೋಗಳನ್ನೆಲ್ಲ ಯಾಕೆ ಪ್ರಸಾರ ಮಾಡ್ತಾ ಇದ್ದಾರೆ ಹೇಳಿ? ಬರೀ ಕರ್ನಾಟಕದ ಒಂದೆಲ್ಲ, ಇಡೀ ದೇಶಾದ್ಯಂತ ಹೈಕೋರ್ಟ್ ಗಳದ್ದು ವಿಡಿಯೋಗಳನ್ನ, ಅಂದ್ರೆ ಟು ಮೇಂಟೈನ್ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಇರ್ಲಿ, ಕೋರ್ಟಿನ ವಾದ ವಿವಾದಗಳು ಜನಸಾಮಾನ್ಯರಿಗೂ ಕೂಡ ಗೊತ್ತಾಗ್ಲಿ, ಪಾರದರ್ಶಕತೆ ಇರ್ಲಿ ಅಂತ ಹೇಳಿ ಲೈವ್ ಅಲ್ಲಿ ಬಿಡ್ತಾ ಇದ್ದಾರೆ. ಹೌದ್ ತಾನೆ? ಮತ್ತು ಮಾನ್ಯ ಹೈಕೋರ್ಟ್, ಮಾನ್ಯ ರಾಜ್ಯದ ಉಚ್ಚ ನ್ಯಾಯಾಲಯ ಈ ಸರ್ಕಾರದ ಎಲ್ಲಾ ಅಂಗಗಳಿಗೆ. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನ ನೀವು ಹಲವಾರು ಯೂಟ್ಯೂಬ್ ಚಾನೆಲ್ಗಳ ಮುಖಾಂತರ ನೋಡಿರ್ಬೋದು ಅಥವಾ ಇನ್ನು ನೋಡ್ಲಿಕ್ಕೂ ಸಾಧ್ಯವಾಗಬಹುದು. ಆದ್ರೆ ನಮ್ಮ ವೀಕ್ಷಕರಿಗೋಸ್ಕರ, ನಮ್ಮ ಸ್ನೇಹಿತರಿಗೋಸ್ಕರ ಈ ಒಂದು ವಿಡಿಯೋವನ್ನ ನಿಮ್ಮ ಮುಂದೆ ಹಾಕಿದ್ದೇನೆ. ಯಾಕಂತಂದ್ರೆ ಸೌಜನ್ಯ ಪರ ವಿಚಾರದಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬರುತ್ತೆ ಎಲ್ಲವನ್ನ ಕನಿಷ್ಠ ಪಕ್ಷ ಒಂದು 500 ಜನರಾದ್ರೂ ಈ ಒಂದು ವಿಡಿಯೋ ಮುಖಾಂತರ ನೋಡಿದ್ರು ಅದು ನನ್ನಿಂದ ಆಗುವಂತಹ ದೊಡ್ಡ ಅಳಿಲು ಸೇವೆ ಅಂತಾನೆ ಹೇಳ್ತೀನಿ. ಸೊ ಅದರಿಂದ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.